ಬೆಳಗಿನ ವಾಕ್ಯದ ಧ್ಯಾನದ ಭಾಗವನ್ನ ನಾವು ಪ್ರಾರಂಭಿಸೋಣ. ನಿನ್ನೆಯ ದಿನದಂದು ನಾವು ಕ್ರಿಸ್ತನಲ್ಲಿ ನಮ್ಮ ಗುರುತು, ನಾವು ಯಾರಾಗಿದ್ದೇವೆ, ನಾವು ಹೇಗಿರಬೇಕು ಅನ್ನುವಂಥದ್ದನ್ನ, ನಮ್ಮ ಗುರುತು ಏನು ಅನ್ನುವಂಥದ್ದನ್ನ ನಾವು ಧ್ಯಾನ ಮಾಡಿಕೊಂಡೆವು. ಇವತ್ತಿನ ಈ ಒಂದು ಕ್ರಿಸ್ತನಲ್ಲಿ ನಮ್ಮ ಗುರುತು ಏನಾಗಿದೆ ಅಂತ ನೋಡುವಾಗ, ಕರೆ ಮತ್ತು ಸ್ಥಾನಮಾನ, ಆತನು ಯಾಕೆ ಕರೆದಿದ್ದಾನೆ, ನಮ್ಮ ಸ್ಥಾನ ಏನಾಗಿದೆ ಅನ್ನುವಂಥದ್ದನ್ನ ನಾವು ನೋಡಿಕೊಳ್ಳುವಾಗ 1 ಪೇತ್ರ 2ನೇ ಅಧ್ಯಾಯ 9ನೇ ವಚನದಲ್ಲಿ, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವೂ ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ನಮ್ಮ ಕರೆ ಬರುವುದು ನಮ್ಮ ಕ್ರಿಯೆಗಳಿಂದಲ್ಲ. ಅಂದ್ರೆ ದೇವರು ನಮ್ಮನ್ನ ಕರೆಯುವಾಗ ಆತನು ನಮ್ಮ ಸ್ಥಾನಮಾನಗಳನ್ನ ನೋಡಿ ಆತನು ಕರೆಯುವಂಥದ್ದಲ್ಲ, ಅಥವಾ ನಿನಗೆ ಅರ್ಹತೆ ಇದೆ ಅಂತ ಹೇಳಿ ಆತನು ಕರೆಯುವಂಥದ್ದಲ್ಲ, ನಮ್ಮ ಕ್ರಿಯೆಗಳಿಂದಲ್ಲ, ಆದರೆ ದೇವರ ಆಯ್ಕೆಯಿಂದ. ದೇವರು ಆತನು ಯಾರನ್ನ ಪ್ರೀತಿಸ್ತಾನೋ ಆತನು ಕರೆಯುವಾತನಾಗಿದ್ದಾನೆ. ಆತನ ಕರೆಗೆ ನಾವು ಬದ್ಧರಾಗಲೇಬೇಕು. ಆತನ ಕರೆ ನಮಗೆ ಆಕಸ್ಮಿಕವಲ್ಲ. ಏಕೆಂದ್ರೆ ಇಲ್ಲಿ ವಾಕ್ಯ ಹೇಳುತ್ತದೆ, ನೀವಾದರೂ ನಿಮ್ಮನ್ನ ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವರಾಗುವಂತೆ ದೇವರಾದುಕೊಂಡ ಜನಾಂಗವು, ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಮತ್ತೆ ರಾಜವಂಶಸ್ಥರಾದ ಯಾಜಕರು, ನಾವು ಮೀಸಲಾದಂತಹ ಜನ, ಮತ್ತೆ ದೇವರ ಸ್ವಕೀಯ ಪ್ರಜೆಯಾಗಿದ್ದೇವೆ. ಹಾಗಾಗಿ ಅದು ಆಕಸ್ಮಿಕವಲ್ಲ. ದೇವರು ನಮ್ಮನ್ನು ಆಗಲೇ ನೇಮಿಸಿದ್ದಾನೆ ನಾವು ಯಾವ ಕೆಲಸಗಳನ್ನ ಮಾಡಬೇಕು ಎಂಬುದಾಗಿ. ಹಾಗಾಗಿ ಆ ಒಂದು ಕರೆಗೆ ನಾವು ಬದ್ಧರಾಗಿದ್ದೇವಾ? ಈ ಹೊಸ ವರ್ಷದಲ್ಲಿ ದೇವರು ನಮಗೆ ಯಾವ ಕರೆಯನ್ನ ಕೊಟ್ಟಿದ್ದಾನೆ, ಆ ಕರೆಗೆ ನಾವು ಕಿವಿಗೊಡ್ತಾ ಇದ್ದೇವಾ ಅಥವಾ ಕಿವಿಗೊಡ್ಲಿಕ್ಕೆ ನಾವು ಸಿದ್ಧರಿದ್ದೇವಾ? ಆತನ ಕರೆಗೆ ನಾವು ಬದ್ಧರಾಗ್ಲಿಕ್ಕೆ ಸಿದ್ಧರಿದ್ದೇವಾ? ಕರೆಯಲ್ಪಟ್ಟವರ ಲಕ್ಷಣಗಳು ಹೇಗಿರ್ತವೆ ಅಂತ ನೋಡುವಾಗ, ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಲ್ಲಿ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು. ಕರೆಗೆ ಪ್ರತಿಕ್ರಿಯೆ, ಅದು ಗುರುತಿನ ಲಕ್ಷಣಗಳು ಏನು? ನಾವು ಯೋಗ್ಯರಾಗಿ, ಅಂದ್ರೆ ನಮ್ರತೆಯಿಂದ, ನಮ್ಮನ್ನು ನಾವು ತಗ್ಗಿಸಿಕೊಂಡವರಾಗಿ ನಾವು ಈ ಒಂದು ಗುರುತುಗಳನ್ನ ನಾವು ಹೊಂದಿಕೊಂಡಿರಬೇಕು. ಈ ಒಂದು ಗುರುತು ಯಾವುದು? ಕರೆಯಲ್ಪಟ್ಟವರ ಒಂದು ಲಕ್ಷಣಗಳು ಹೇಗಿರ್ಬೇಕಂತಂದ್ರೆ, ನಮ್ಮನ್ನು ನಾವು ತಗ್ಗಿಸಿಕೊಂಡವರಾಗಿರ್ಬೇಕು. ಅಹಂಕಾರವನ್ನ ತೋರಿಸಿಕೊಡುವಂಥದ್ದಲ್ಲ. ನಮ್ಮಲ್ಲಿರುವಂತ ಅಹಂಕಾರವನ್ನ ಮತ್ತು ನಾನತ್ವವನ್ನ ಬಿಟ್ಟು ಪ್ರೀತಿ ಮತ್ತೆ ಸಹನೆಯಿಂದ ಬದುಕುವರಾಗಬೇಕು. ಸತ್ಯ ಮತ್ತು ಪ್ರಾಮಾಣಿಕತೆಯನ್ನು ನಾವು ತೋರಿಸಬೇಕು. ದೇವರು ನಮ್ಮನ್ನ ಕರೆದಿದ್ದಾನೆ ಅಂತ ನಾವು ಅದನ್ನ ಅಂಗೀಕರಿಸಿಕೊಂಡಾಗ ನಮ್ಮಲ್ಲಿರುವಂತ ಅಹಂಕಾರವನ್ನ ಬಿಡಬೇಕು, ಪ್ರೀತಿ ಮತ್ತೆ ಸಹನೆಯನ್ನ ತೋರಿಸಬೇಕು, ಮತ್ತೆ ಸತ್ಯ ಪ್ರಾಮಾಣಿಕತೆಯನ್ನ ನಾವು ನಮ್ಮ ಕೆಲಸಗಳಲ್ಲಿ ನಾವು ತೋರಿಸಬೇಕು. ಒಬ್ಬರಿಗೊಬ್ಬರು ಸತ್ಯವನ್ನ ಆಡುವಂತವರಾಗಬೇಕು. ಮತ್ತೆ ಹೊಸ ವ್ಯಕ್ತಿತ್ವ ನಾವು ಹೊಂದಿಕೊಳ್ತೇವೆ. ನಾವು ಹೊಸದಾಗಿ ಸೃಷ್ಟಿಸಲ್ಪಟ್ಟಿದ್ದರಿಂದ ನಮ್ಮಲ್ಲಿರುವಂತಹ ಕೋಪ, ದುರುದ್ದೇಶ, ಸುಳ್ಳುಗಳನ್ನು ಆಡುವಂಥದ್ದಾಗಿರ್ಬೋದು, ಕೆಟ್ಟ ಮಾತುಗಳನ್ನು ಆಡುವಂಥದ್ದಾಗಿರ್ಬೋದು, ಇದೆಲ್ಲವನ್ನ ಬಿಟ್ಟು ಪ್ರೀತಿಯನ್ನ, ಸತ್ಯವನ್ನ, ಪ್ರಾಮಾಣಿಕತೆಯನ್ನ ಹೊಂದಿದವರಾಗಿ ಪ್ರೀತಿಯ ಕರ್ತನಂತೆಯೇ ನಾವು ಬದುಕಲು ಕರೆಯಲ್ಪಟ್ಟಿರುವಾಗ ಈ ಒಂದು ಗುಣಲಕ್ಷಣಗಳನ್ನ ನಾವು ಹೊಂದುವರಾಗಿರಬೇಕು. ನೀವು ಕ್ರಿಸ್ತನಲ್ಲಿ ಯಾರು ಎಂದು ನಾವು ಈ ಬೆಳಗಿನ ಸಮಯದಲ್ಲಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಿದ್ಧರಿದ್ದೇವಾ? ನಾವದನ್ನ ತಿಳಿದುಕೊಳ್ಳುವಾಗ ಇನ್ನು ಮುಂದೆ ಹಳೆಯ ಪಾಪದ ಲಕ್ಷಣಗಳನ್ನ ಅದೆಲ್ಲವನ್ನ ಬಿಟ್ಟು ದೇವರ ಗುರುತನ್ನ ನಾವು ಹಿಡಿದುಕೊಂಡವರಾಗಿ ಮುಂದೆ ಸಾಗುವಂತವರಾಗಬೇಕು. ಉದ್ದೇಶಪೂರ್ವಕವಾಗಿ ಬದುಕುವಂತವರಾಗಬೇಕು. ಕ್ರಿಸ್ತ ಯೇಸುವಿನಲ್ಲಿರುವ ದೇವರ ಕರೆ ಬಹುಮಾನಕ್ಕಾಗಿ ಆ ಒಂದು ಕಡೆಗೆ ನಾವು ಓಡಬೇಕಾಗುತ್ತದೆ. ಕರೆಯಲ್ಪಟ್ಟವರಾಗಿ ಬದುಕುವುದು ಎಂದರೆ ನೀವು ಕೇವಲ ಒಳ್ಳೆಯವರಾಗಿರುವಂಥದ್ದಲ್ಲ, ನಿಮ್ಮ ಉಡುಗೊರೆಗಳು, ನಿಮ್ಮ ಸಮಯ ಮತ್ತು ನಿಮ್ಮ ಸಂಪನ್ಮೂಲಗಳನ್ನು ದೇವರ ರಾಜ್ಯಕ್ಕಾಗಿ ಉಪಯೋಗಿಸುವಂಥದ್ದು. ಅಂದ್ರೆ ನಮ್ಮಲ್ಲಿರುವಂಥದ್ದೆಲ್ಲವನ್ನ ದೇವರ ಒಂದು ಕೆಲಸಕ್ಕಾಗಿ, ಆತನ ಒಂದು ಕಾರ್ಯಕ್ಕಾಗಿ ನಾವು ಉಪಯೋಗಿಸುವಂಥವರಾಗಬೇಕು. ಆ ಒಂದು ಕರೆಯನ್ನ ನಾವು ಸ್ವೀಕಾರ ಮಾಡಲಿಕ್ಕೆ ಸಿದ್ಧರಿದ್ದೇವಾ?
ಈ ಉದ್ದೇಶವನ್ನು ನಾವು ತಿಳಿದುಕೊಂಡವರಾಗಿ ಕರೆಯಲ್ಪಟ್ಟವರಾಗಿರುವಂಥವರಾದಂತಹ ನಾವುಗಳು ಬದುಕುವುದು ಈ ಒಂದು ಲಕ್ಷಣಗಳನ್ನು ನಾವು ಹೊಂದಿಕೊಂಡವರಾಗಿ ನಮ್ರತೆಯಿಂದಲೂ ಸೌಮ್ಯದಿಂದಲೂ ಪ್ರೀತಿಯಿಂದಲೂ ಅನ್ಯೋನ್ಯತೆಯಿಂದಲೂ ಒಬ್ಬರಿಗೊಬ್ಬರು ಗೌರವಿಸುವುದರ ಮೂಲಕ ದೇವರ ಕರೆಗೆ ಓಗೊಟ್ಟು ಆ ಒಂದು ಸ್ಥಾನವನ್ನು ನಾವು ಸ್ಥಿರ ಮಾಡಿಕೊಂಡವರಾಗಿ ದೇವರ ಪ್ರೀತಿಯಲ್ಲಿ ನಾವು ಪಾತ್ರರಾಗೋಣ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.